ಬಸ್ ಫ್ರೀ ಆದಮೇಲೆ ನಮ್ಮ ಬಸ್ ಸ್ಟ್ಯಾಂಡ್ ನೋಡ್ರಿ ಎಷ್ಟು ರಶ್ ಆಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಹುಮ್ನಾಬಾದ್ ಬಸ್ ಸ್ಟ್ಯಾಂಡ್ ಇದು. ನಮಸ್ಕಾರ ಗೆಳತಿಯರೇ, ರತ್ನಪ್ರಭಾ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಎಲ್ಲಿಂದ ಅಂತ ಕೇಸಂದ ನೀವು ಅಂದ್ಕೊಂಡಿರ್ಬೋದು. ಇದು ನಮ್ಮ ಬಸ್ ಸ್ಟ್ಯಾಂಡ್ನಾಗ ಇಷ್ಟು ರಶ್ ಅದ ನೋಡ್ರಿ. ಬಸ್ಸಿನಾಗೆ ಹೋಗ್ಬೇಕಂದ್ರೆ ಜಾಗ ಇಲ್ದಂಗೆ ಇಷ್ಟು ರಶ್ ಆಗ್ಲತ್ತದಂತಂದ್ರೆ ಫ್ರೀ ಮಾಡಿದ್ದು ಒಂದು ಕಡೆ, ಆದ್ರೆ ಹೆಣ್ಮಕ್ಳು ಓಡಾಡೋದು ಕೂಡ ಜಾಸ್ತಿ ಆಗ್ಯದ್ರಿ. ಯಾವ ಬಸ್ ಕೂಡ ಕಡಿಮೆ ಆಗ್ಯದ. ಈಗ ನಾನು ಊರಿಗೆ ಹೋಗಬೇಕು ಅಂಥೇಳಿ ನಾನು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆ. ಅದು ನೋಡಿದ್ರೆ ಜನ ಜಾತ್ರೆ ಇದ್ದಂಗೆ ಇತ್ತು. ಅಂದ್ರೂ ಕೂಡ ನಾನು 2 ತಾಸು ನಾನು ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದೆ. ಯಾಕಂದರೆ ನಮ್ಮ ಹೊಲಕ್ಕೆ ಇವತ್ತು ತೊಗರಿ ಕೊಯ್ತಾ ಇದ್ರು. ಹೊಲಕ್ಕೆ ಬರೋ ಸಲುವಾಗಿಯೇ ನಿಂತಿದ್ದೆ ನಾನು. ಈಗ ನಾನು ಅಲ್ಲಿಂದ ಬಂದಿದ ನಂತರ ಇಲ್ಲಿ ನೋಡ್ಬೋದು ಅರ್ಧಕ್ಕಿಂತ ಜಾಸ್ತಿನೇ ಹೊಲದಾಗ ತೊಗರಿಯನ್ನು ಕೊಯ್ಯಕತ್ತಿದ್ರು. ಅದನ್ನು ನೋಡ್ಕೊಂಡು ಹೋಗೋ ಸಲುವಾಗಿಯೇ ಅಂತ ಬಂದೆ. ಹಾಗೆ ನಮ್ಮ ಯಜಮಾನರು ಕೂಡ ಮೊದಲೇ ಬಂದಿದ್ದರು. ನಾನು ಸುಮ್ಮನೆ ನೋಡೋಣ ಅಂಥೇಳಿ ನಾನು ಕೂಡ ಹೊಲಕ್ಕೆ ಬಂದೀನಿ ರೀ. ಈಗ ನೋಡ್ಬೋದು ಈ ಥರ ಆಗಿದೆ. ನಿಮಗೆ ಈಗ ತೋರಿಸ್ತಾ ಇದ್ದೀನಿ ನೋಡ್ರಿ. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ತೊಗರಿ ಹೊಲದಿಂದ ನಾನು ಇಲ್ಲಿ ಕುಸುಬೆಯನ್ನು ಹಾಕಿದ್ದೇವಲ್ಲ ಆ ಹೊಲಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಚಿಕ್ಕ ಮಾವರು ಕೂಡ ಕುಂತಿದ್ದಾರೆ. ಇದು ಅವ್ರದ್ದು ಹೊಲ. ಅವ್ರದ್ದಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೆದಿದ್ದೀರಿ. ಅಂದರೆ ಎಲ್ಲ ಅವರು ಸ್ವಲ್ಪ ನೀರು ಬಿಟ್ಟಿದ್ರು, ಅದಕ್ಕೋಸ್ಕರ ಅವ್ರದ್ದು ಬೆಳೆ ಕೂಡ ತುಂಬ ಚೆನ್ನಾಗಿ ಬಂದದ. ಆದರೆ ಏನಾಗ್ಯದ ಅಂತಂದರೆ ಸ್ವಲ್ಪ ಅವು ಏನು ಹತ್ತತಾವಲ್ಲ ಆ ಅಗಿಗಳಿಗೆ ಆ ಥರ ಆಗ್ಯಾವ್ರಿ. ಈಗ ಮಳೆ ಕೂಡ ಬರೋದಿಲ್ಲಲ್ಲ. ಜಾಸ್ತಿ ಮಳೆ ಬಂದಿತ್ತಂದರೆ ಅದು ತೊಳ್ಕೊಂಡು ಹೋಗ್ತಿತ್ತು. ಈಗ ಮಳೆ ಕೂಡ ಇಲ್ಲಲ್ಲ. ಇದು ನಮ್ಮದು ಸ್ವಲ್ಪ ರೋಡಿಗೆ ಹೊಲ ಅದಲ್ರಿ, ಅದಕ್ಕೋಸ್ಕರ ಹೊರಗಡೆ ಏನು ನಮ್ಮ ರೋಡಿಗೆ ಗಾಡಿಗಳೇನು ಓಡಾಡ್ತಿರ್ತಾವಲ್ಲ ಅದ್ರದ್ದು ಸೌಂಡ್ ಕೂಡ ಬರ್ತಾ ಇರ್ತದ್ರಿ. ಅದ್ರದ್ದು ಯಾವ ಥರ ಸೌಂಡ್ ಬರ್ತಾ ಇದೆ ನೋಡ್ರಿ, ಎಷ್ಟು ಆವಾಜು. ಈಗ ನೋಡ್ಬೋದು, ಈಗ ನಮ್ಮ ಹೊಲಕ್ಕೆ ಬಂದೀನಿ ರೀ. ಇದು ನಮ್ಮದು ಹೊಲ. ಇದರದಾಗ ಕೂಡ ಇಷ್ಟು ನಾವೇನು ನೀರದು ಬಿಟ್ಟಿಲ್ಲ. ಮಳೆ ಬಂದಿತ್ತಲ್ಲ, ಸ್ವಲ್ಪನೇ ಮಳೆ ಬಂದಿತ್ತಲ್ಲ, ಅದರದಾಗ ಇದು ಬಂದಿರುವಂಥ ಬೆಳೆ ನೋಡ್ರಿ. ಅಂದರೆ ಈ ಸಲ ಅಷ್ಟೇನು ಚೆನ್ನಾಗಿ ಬೆಳೆ ಕೂಡ ಬಂದಿಲ್ಲ ರೀ. ಸ್ವಲ್ಪ ನೀರು ಎಲ್ಲೆಲ್ಲಿ ಚೆನ್ನಾಗಿ ನಿಂತಿವು ಆ ಜಗಿನಾಗ ಇಷ್ಟು ಬೆಳೆಗಳು ಬಂದವ್ರಿ. ಹಾಗೆ ಇಲ್ಲಿ ಸೋಯಾ ಕೂಡ ಬೀಜಗಳು ಬಿದ್ದಿವು, ಅದರದ್ದು ಕೂಡ ನಾಟಿಗೆ ಇದ್ದಾವ್ರಿ. ಕುಸುಬೆ ಅಂತೂ ಸ್ವಲ್ಪ ಚಿಕ್ಕದೇ ಅದ ರೀ. ಈ ಟೈಮ್ನಲ್ಲಿ ಸ್ವಲ್ಪ ಜಗ್ಗಿ ದೊಡ್ಡದಾಗ್ತಿತ್ತು. ಈಗ ಕಡಿಮೆನೇ ಆಗ್ಯಾವ. ಈಗ ನೋಡ್ರಿ ಸೋಯಾ ಕೂಡ ಹತ್ಯಾವ ನೋಡ್ರಿ. ಅವ ಏನು ಬೀಜ ಬಿದ್ದಿವಲ್ಲ ಅದರದ್ದೇ ಬೀಜದಿಂದಾನೇ ಸೋಯಾನೇ ಜಾಸ್ತಿ ಅದಾವ್ರಿ ಕುಸುಬಿಕ್ಕಿಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ನೂ ಚಿಕ್ಕದವ ರೀ ನಮ್ಮ ಕಡೆಗೆ. ಇನ್ನು ನಾವೇನು ನೀರು ಅದು ಬಿಟ್ಟಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದವ ರೀ. ಇದ್ರದಾಗ ನಾವು ಸ್ವಲ್ಪ ಕಡ್ಲಿ ಕೂಡ ಹಾಕಿದ್ದೇವೆ ರೀ. ಅದನ್ನು ಕೂಡ ನಿಮಗೆ ಈಗ ತೋರಿಸ್ತೀನಿ. ಅಂದರೆ ಒಂದೊಂದು ಕಡೆಗೆ ನೀರೇನು ಜಾಸ್ತಿ ಬಿದ್ದಾವಲ್ರಿ. ಅಂದರೆ ಮಳೆದಾಗ ನಿಂತೀವಿ, ನೀರೇನು ಹೊಲದಾಗ ಒಂದೊಂದು ಕಡೆಗೆ ತೆಗ್ಗಿರ್ತದಲ್ಲ, ಆ ತೆಗ್ಗಿನ ಕಡೆಗೆ ಸ್ವಲ್ಪ ಬೆಳೆ ಚೆನ್ನಾಗಿ ಬಂದದ್ರಿ. ಒಂದೊಂದು 3-4 ಸಾಲುಗಳು ಮಾತ್ರನೇ ಚೆನ್ನಾಗಿ ಬಂದದ್ರಿ. ಹಾಗೆ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಚಾನಲ್ಗೆ ಲೈಕ್ ಮಾಡಿರಿ, ಬಹಳ ಜನರಿಗೆ ಶೇರ್ ಮಾಡಿರಿ. ನೀವು ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದಾಗ ಆ ವಿಡಿಯೋದಾಗ ನಾವು ಏನು ಹಾಕ್ತೀವಲ್ಲ ಅದು ನಿಮಗೂ ಕೂಡ ಅರ್ಥ ಆಗುತ್ತೆ. ಸ್ವಲ್ಪ ನೋಡಿ ಸ್ಕಿಪ್ ಮಾಡಿದ್ರೆ ಅದು ಏನೂ ಗೊತ್ತಾಗಂಗಿಲ್ಲ. ಪೂರ್ತಿಯಾಗಿ ವಿಡಿಯೋ ನೋಡಿ ನೀವು ಲೈಕ್ ಮಾಡಿರಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ರೀ. ಇಲ್ಲಿ ನೋಡ್ಬೋದು, ಸ್ವಲ್ಪ ಮುಂದಕ್ಕೆ ಬಂದ ಮ್ಯಾಕೆ ಕಡ್ಲಿ ಕೂಡ ಚೆಲ್ಲಿದೆವು ಅಂತ ಅಂದಿದ್ದೇವಲ್ಲ, ಅದನ್ನು ಕೂಡ ಈಗ ನಿಮಗೆ ತೋರಿಸ್ತೀನಿ. ಆ ಥರ ಆಗಿದೆ. ಅಂದರೆ ಸ್ವಲ್ಪ ಚಿಕ್ಕದಾಗಿ ಬೆಳೆ ಬಂದದ್ರಿ. ಅಂದರೆ ಮಳೆ ಇಲ್ಲಲ್ಲ, ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿ ಬಂದದ್ರಿ. ಅಂದರೆ ಕಿತ್ಕೊಂಡು ಹೋದಂಗೆ ಕಾಣಿಸ್ತದ. ಅಂದರೆ ನಾವು ಹೊಲ ಕಡೆ ಜಾಸ್ತಿ ಬರೋಂಗಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಕಿತ್ಕೊಂಡು ಹೋದ್ರೂ ಹೋಗ್ಬೋದು. ನಾವರ ಹೆಚ್ಚಿಗೆ ಸೂಟಿ ಇದ್ದಾಗ ಮಾತ್ರನೇ ನಾವು ಹೊಲಕ್ಕೆ ಬರ್ತೀವಲ್ಲ. ಈಗ ಒಂದು ಲೈನನ್ನು ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಮಳೆ ಇತ್ತು ಅಂತಂದರೆ ಬೆಳೆ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಹೋದ ವರ್ಷ ಎಷ್ಟು ಚೆನ್ನಾಗಿ
ಕುಸ್ಬಿ ಕೂಡ ಆಗಿವ್ರಿ, ಸೋಯಾ ಕೂಡ ತುಂಬ ಚೆನ್ನಾಗಿ ಆಗಿವು. ಈ ಸಲ ಅಷ್ಟೊಂದು ಚೆನ್ನಾಗಿ ಬೆಳೆ ಬಂದಿಲ್ಲ. ಈಗ ಇಲ್ಲಿ ಈಗ ನಿಮಗೆ ತೋರಿಸ್ತಾ ಇದ್ದು ಈ ಒಂದು ಲೈನು ಪೂರ್ತಿಯಾಗಿ ಕಡ್ಲಿನೇ ಅದ ನೋಡ್ರಿ. ಇಲ್ಲಿ ನೋಡ್ಬೋದು, ಇಲ್ಲಿ ಪೂರ್ತಿಯಾಗಿ ಕೊಯ್ದಾರಿ. ಇನ್ನೂ ಒಂದು ಲೈನ್ ಮಾತ್ರನೇ ಇತ್ತು. ನಾನು ಕೂಡ ತೊಗರಿಗಳನ್ನೆಲ್ಲ ಕಡ್ಕೊಂಡೀನಿ. ಈಗ ನಿಮಗೆ ತೋರಿಸ್ತೀನಿ. ಅದು ಡಿಗ್ಗಿಯನ್ನು ಹಾಕಿಟ್ಟಿದ್ದಾರೆ. ಅಂದರೆ ಇದು ಸ್ವಲ್ಪ ಬಿಸಿಲಿಗೆ ಒಣಗಬೇಕಲ್ಲ, ಒಂದು 2-3 ದಿವಸ ಬಿಟ್ಟು ನಂತರ ನಾವು ಇದನ್ನು ಬಡಿಬೇಕಾಗ್ತದೆ ತೊಗರಿ ರಾಶಿಯನ್ನು ಮಾಡಬೇಕಾಗ್ತದೆ. ಈಗ ನೋಡ್ಬೋದು ಹೊಲದಿಂದ ತಂದಿರುವಂಥ ತೊಗರಿಕಾಯಿಗಳು. ಇದರದಾಗ ಅಲಸಂದಿ ಮತ್ತು ಅವರಿಕಾಯಿಗಳು. ಅಲಸಂದಿ ಅಂದರೆ ಸ್ವಲ್ಪ ಕಡಿಮೆನೇ ಅವ ರೀ. ಇವು ಅವರಿಕಾಯಿಗಳು ಇವನು ಕೂಡ ಒಣಗಿ ಹೋಗ್ಯಾವ್ರಿ. ಹಾಗೆ ತೊಗರಿಕಾಯಿಗಳು ಮತ್ತು ಅವು ಭೀ ಸ್ವಲ್ಪ ಅಂದರೆ ನೋಡಿ ಅವರು ಕಡಿತಾ ಇದ್ರಲ್ಲ, ಕೊಯ್ತಾ ಇದ್ರು ತೊಗರಿಗಳು. ಅದರದಾಗ ನಾವು ನೋಡಿ ಕಡ್ಕೊಂಡಿರುವಂಥ ಉಳಿದಿರುವಂಥ ಹಸಿಯಾಗಿರುವಂಥ ತೊಗರಿಕಾಯಿಗಳು ಇಷ್ಟೇ ಅವ ಅಂಥೇಳಿ ಒಂದು ಬ್ಯಾಗಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಆಗಿ ತಂದಿದ್ದೀವಲ್ಲ, ಅದನ್ನು ನಾನು ಬೇರ್ಪಡಿಸ್ಲತ್ತೀನಿ ರೀ. ಅಂದರೆ ಒಣಗಿ ಒಂದು ಕಡೆ ಮಾಡ್ತಾಯಿದ್ದೀನಿ, ಹಸಿ ಒಂದು ಕಡೆ ಮಾಡ್ತಾಯಿದ್ದೀನಿ. ಯಾಕಂದರೆ ಈಗ ಎಳ್ಳಮಾಸಿ ಹಬ್ಬ ಬಂತಲ್ಲ, ಅದಕ್ಕೋಸ್ಕರ ಇದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಬೀಜಗಳನ್ನೆಲ್ಲ ಸ್ಟೋರ್ ಮಾಡಿ ಇಡಬೇಕು ಅಂಥೇಳಿ ನಾ ಏನು ಮಾಡಿದ್ದೆ, ಮೊದಲು ಕೂಡ ನಾನು ಹಸಿ ಇದ್ದಾಗ ತಂದು ಫ್ರಿಜ್ಜಿನಾಗ ಸಿಪ್ಪೆ ಎಲ್ಲ ಸುಲಿದು ನಾನು ಫ್ರಿಜ್ಜಿನಾಗ ಒಂದು ಡಬ್ಬಿದಾಗ ಅಂದರೆ ತಳಗೆ ಟಿಶ್ಯೂ ಪೇಪರ್ ಹಾಕಿ ಮೇಲ್ಗಡೆ ಒಂದು ಪೇಪರ್ಗಳನ್ನು ಹಾಕಿ ಡಬ್ಬಿದಾಗ ಸ್ಟೋರ್ ಮಾಡಿಟ್ರೂ ಒಂದು 3-4 ದಿವಸನಾಗೆ ಅದು ಪೂರ್ತಿಯಾಗಿ ಬೂರ್ಸ್ ಬಂದು ಹಾಳಾಗಿ ಹೋದವು ರೀ. ಅವು ಚೆಲ್ಲಿ ಮತ್ತು ಬೇರೆ ಮತ್ತು ತಂದೀನಿ ರೀ. ಮತ್ತು ಅದು ತಿಲ್ಲಗೂ ಆಗಿಲ್ಲ, ವೇಸ್ಟ್ ಆಯಿತು. ಅಂದರೆ ಫ್ರಿಜ್ಜಿನಾಗ ಸ್ಟೋರ್ ಮಾಡಿಟ್ರೆ ಚೆನ್ನಾಗಿರ್ತದ ಅಂತ ಹೇಳ್ತಾರಲ್ಲ ಎಷ್ಟೋ ಜನ. ಫ್ರಿಜ್ಜಿನಾಗ ಏನು ಇಟ್ರೂ ಅದು ಹಾಳೆ ಆಗಿ ಹೋಗ್ತದೆ ರೀ. ಹೊರಗಡೆ ಗಾಳಿ ಆಡಿಸಿಟ್ರೇ ಚೆನ್ನಾಗಿರ್ತದೆ. ಇದ್ರ ಮ್ಯಾಗಿನ ಸಿಪ್ಪೆನೆಲ್ಲ ತೆಗಿತೀನಿ ರೀ. ಅಂದರೆ ಎಲ್ಲ ಒಂದು ಕಡೆಗೆ ಮಾಡ್ತೀನಿ. ಈಗ ಒಣಗಿ ಒಂದು ಕಡೆ ಮಾಡಿ ಇಟ್ಟೀನಿ ರೀ. ಈಗ ಅವರಿಕಾಯಿ ಎಲ್ಲ ಮೇಲಿನ ಸಿಪ್ಪೆ ತೊಗರಿಕಾಯಿ ಎಲ್ಲ ತೆಗೆದು ಈಗ ನೆರಳಿನಾಗೆ ಒಣಗಬೇಕು ಅಂತ ಹೇಳಿದರು. ಮೊದಲು ಜಾಸ್ತಿನೇ ಹಾಳಾದು, ಅದಕ್ಕೋಸ್ಕರ ಈ ಥರ ಬೀಜ ಮಾಡಿ ಒಣಗಿಸಿ ಹೊರಗಡೆನೇ ಡಬ್ಬಿದಾಗ ತುಂಬಿಡ್ತೀನಿ. ಎಳಮಸಿ ಹಬ್ಬಕ್ಕೆ ಬರ್ತದ ಅಂಥೇಳಿ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.